ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡು ನೋಡ್ತಿರ್ಬೋದು ನಮ್ಮ ಮನೆ ನಿನ್ನೆ ಫುಲ್ಲು ಮನೆ ಕ್ಲೀನಿಂಗ್ ಮಾಡ್ಕೊಂಡು ಬಿಟ್ಟಿದ್ವಿ ಆಯಿತಾ. ನಿನ್ನೆ ಲಾಗ್ನ ಮಾಡ್ಬೇಕು ಅಂದ್ಕೊಂಡೆ, ಬಟ್ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಬಟ್ ಫುಲ್ಲು ರ್ಯಾಂಡಮ್ ಆಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗೊತ್ತಲ್ವ, ಮನೆ ಕ್ಲೀನಿಂಗಲ್ಲಿ ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ. ನನಗೆ ಕ್ಯಾಮ್ರಾ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗೊತ್ತಿರೋದೇ ಇಲ್ಲಿ ಮನೆಯಲ್ಲಿ ಏನೇನು ಥಿಂಗ್ಸ್ ಇದ್ದಾವೆ ಅಂಥೇಳಿ ನನಗೆ ನಮ್ಮ ಹಸ್ಬೆಂಡಿಗೆ ಮಾತ್ರ. ನಾವೇ ಕ್ಯಾಮ್ರಾ ಹಿಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಕಿತ್ತಾಕೊಳ್ಳೋಕ್ಕೆ ಹೇಳೋಕ್ಕೆ ಯಾವ್ರ ಪಾಪ ಗೊತ್ತಾಗಲ್ಲ, ಲೇಬರ್ಸಿಗಾಗಿರ್ಬೋದು ನಮ್ಮ ಅತ್ತೆದರಿಗಾಗಿರ್ಬೋದು ಅಂದ್ಬಿಟ್ಟು ನಾವು ಜಾಸ್ತಿ ವಿಡಿಯೋಸ್ ಮಾಡ್ಕೊಕ್ಕೆ ಹೋಗಲಿಲ್ಲ. ಅಲ್ಲಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ, ಅದನ್ನು ಈ ವಿಡಿಯೋದಲ್ಲಿ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲನೂ ರೂಮ್ ಎಲ್ಲ ಕ್ಲೀನ್ ಆಯಿತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಟೈಮ್, ಒಂದೇ ದಿನದಲ್ಲಿ ಎಲ್ಲ ಹಾಸಿಗೆ ಪಾತ್ರೆ ಎಲ್ಲನೂ ಒಗ್ದಾಕಿದ್ರು. ಆ್ಯಂಡ್ ಮನೆ ಎಲ್ಲನೂ ಕ್ಲೀನ್ ಮಾಡಿದರು, ಬಿಟ್ಟಿಲ್ಲ, ಎಲ್ಲ ಕಡೆನೂ ಕ್ಲೀನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಸನ್ನಿ ರೂಮಲ್ಲೇ ಸೈಕಲ್ ಎಲ್ಲ ತೆಗ್ದಾಕ್ಬಿಟ್ವಿ. ಮನೆ ಕ್ಲೀನಿಂಗ್ ಬಾಕಿ ಇದೆ, ನಾನು ಮಾಡ್ಕೋಬೇಕು ನೆಕ್ಸ್ಟ್ ಪ್ರೊಸೆಸ್ಸು. ಹಂಗಾಗಿ ಯಾವ ಥರ ಮಾಡ್ತೀನಿ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಏನೇನು ಮನೆ ಕ್ಲೀನಿಂಗ್ ಬಾಕಿ ಇದೆ ಅಂತಂದರೆ ಎಲ್ಲನೂ ಕ್ಲೀನ್ ಮಾಡೋಗಿದ್ದಾರೆ. ಕಿಟಕಿ ಒರೆಸಿದ್ದಾರೆ, ಬಾಗಿಲು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು 50% ಅಂತ ಹೇಳ್ತೀನಿ ನೋಡಿ, ಒಂದು 90% ಎಲ್ಲ ಮುಗಿಸೋಗ್ಬಿಟ್ಟಿದ್ದಾರೆ. ಇನ್ನೇನೋ ಮಿಕ್ಕಿದೊಂದು 10% ನನಗೆ ಒಂದು ಏನಪ್ಪ ಅಂತಂದರೆ ಸ್ವಲ್ಪ ಕೆಲಸ ಮಿಕ್ಕಿದೆ, ಅದನ್ನು ಮಾತ್ರ ನಾನು ಮಾಡ್ಕೊತೀನಿ. ಏನೇನು ಕೆಲಸ ಮಿಕ್ಕಿದೆ ಅಂತಂದರೆ TV ಯೂನಿಟ್ ಒಂದು ಕ್ಲೀನ್ ಮಾಡ್ಕೋಬೇಕು ನಾನು. ಅದನ್ನು ತುಂಬಾ ಟೈಮ್ ಆಗ್ಬಿಡ್ತು. ಸಾಯಂಕಾಲ ನಿನ್ನೆ 6 ಗಂಟೆಯಲ್ಲಿ ಆಗ್ಬಿಡ್ತಲ್ವ, ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನೊಂದು ಆ್ಯಂಡ್ ಬನ್ನಿ ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ. ಏನೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆದೇನೇನಾಯ್ತಲ್ವ ಅದನ್ನು ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಿಮಗೂ ಗೊತ್ತಾಗಬೇಕಲ್ವ. ಅದನ್ನು ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ನಾನು ಮನೆ ಕ್ಲೀನ್ ಮಾಡ್ತೀನಿ, ಆಯಿತಾ. ನಿನ್ನೆ ನಾವು ಬೆಳಗ್ಗೆ ಒಂದು 8 o'clock 8:30 ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಮನೆನ ಮೂಲೆನೂ ಬಿಟ್ಟಿಲ್ಲ, ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಾವು ಬಾಡಿಗೆ ಮನೇಲಿದ್ದೀವಿ, ಯಾಕೆ ಕ್ಲೀನ್ ಮಾಡಬೇಕು ಅಂತಲ್ಲ, ಏನಕ್ಕಂದರೆ ನಾವೇ ಇರೋದಲ್ವ. ಬಾಡಿಗೆ ಮನೆ ಆದ್ರೂ ನಾವೇ ವಾಸ ಮಾಡೋದು, ಸ್ವಂತ ಮನೆ ಆದ್ರೂ ನಾವೇ ಇರೋದು. ನಾವಿರ್ತಕ್ಕಂಥ ವಾತಾವರಣ, ಸುತ್ತಮುತ್ತ ವಾತಾವರಣನ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ. ಮನೆಯೇ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ದೇಶನೇನು ಕ್ಲೀನ್ ಮಾಡ್ತೀವಿ, ಕ್ಲೀನಾಗಿ ಇಟ್ಕೊತೀವಿ ಅಲ್ವಾ. ಹಾಗಾಗಿ ನಾನು ಶ್ರಾವಣ ಬಂದರೆ ಮಾತ್ರ ನಾನು ವರ್ಷಕ್ಕೊಮ್ಮೆ ಈ ಥರ ಕ್ಲೀನಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆದವರು ಇಬ್ಬರು ಲೇಬರ್ಸ್ನ ಕರ್ಕೊಂಡು ಬಂದಿದ್ದರು. ಆ್ಯಂಡ್ ನೋಡ್ತಿರ್ಬೋದು ಮೇಲ್ಗಡೆನೇ ನಮ್ಮದು ಪೈಪ್ ಕನೆಕ್ಷನ್ ಕೊಟ್ಟು ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಹಾಸಿಗೆನೆಲ್ಲ ತೊಳೆದಾಕಿ ಮತ್ತು ಪಾತ್ರೆಗಳನ್ನೆಲ್ಲನೂ ಚೆನ್ನಾಗಿ ತಿಕ್ಸ್ತಾ ಇದ್ವಿ. ಆ್ಯಂಡ್ ಒಳಗಡೆ ಕೂಡ ಮನೆ ಕ್ಲೀನಿಂಗ್ ಆಗಿ ನಡೀತಾ ಇತ್ತು. ಇಬ್ಬರಿಂದ ಸಾಧ್ಯ ಇಲ್ಲ, ಒಂದೇ ದಿನದಲ್ಲಿ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕ್ಲೀನ್ ಮಾಡ್ಕೊತಾ ಇದ್ವಿ ನೋಡಿ. ಯಾಕಂದರೆ ನಮಗಿರೋದು ಒಂದೇ ದಿನವೇ ಟೈಮು, ಯಾಕಂದರೆ ನಾವು ಲೇಬರ್ಸ್ ಕರ್ಕೊಂಡು ಬರೋದು ಒಂದೇ ದಿನ. ಆ್ಯಂಡ್ ಪದೇ ಅತ್ತೆಯವರು ಊರಿಂದ ಬರೋಕ್ಕಾಗಲ್ಲ ಅಲ್ವಾ. ಹಂಗಾಗ್ಬಿಟ್ಟು ಒಂದಿನಲ್ಲೇ ಎಲ್ಲ ಕೆಲಸ ಮುಗಿಸ್ಕೊತೀವಿ. ನಾನು ಪಾತ್ರೆ ಎಲ್ಲ ಕೊಡ್ತಾಯಿದ್ದೆ, ಮೇಲ್ಗಡೆ ಕಳಿಸ್ತಾ ಇದ್ದೆ ನೋಡಿ. ಎಲ್ಲ ಪಾತ್ರೆನೂ ವರ್ಷಕ್ಕೊಂದ್ಸತೆ ನೀವು ತೊಳ್ಕೊಂಡ್ರೆ ಪಾತ್ರೆನೂ ಕ್ಲೀನ್ ಇರುತ್ತೆ, ಮನೆಯೂ ಕ್ಲೀನ್ ಇರುತ್ತೆ ಅಂದ್ಬಿಟ್ಟು ನಾವು ವರ್ಷಕ್ಕೊಂದ್ಸತೆ ಇದ್ದೇ ರೀತಿಯೇ ಕ್ಲೀನಿಂಗ್ ಮಾಡ್ಕೊತೀವಿ. ಯಾವುದೇ ರೀತಿ ಮನೆಯಲ್ಲಿ 1% ನಾವು ಉಳಿಸಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊತೀವಿ. ನೋಡ್ತಿರ್ಬೋದು ಸನ್ನಿದು ಸ್ಕೂಲ್ ಟೈಮ್ ಆಗಿರಲಿಲ್ಲ, ಬೆಳಗ್ಗೆನೇ ಒಂದು 8 ಗಂಟೆಗೆ ಬಂದಿದ್ರಲ್ಲ ಅವರು. ಇನ್ನೂ ಟೈಮ್ ಇತ್ತು, ಒಂದು ತಿರುಗಾಡ್ತಾ ಇದ್ದ ಆ ಕಡೆಯಿಂದ ಈ ಕಡೆ. ಫೈನಲಾಗಿ ನಮ್ಗೆ ಅನಿಸಿದ್ದ ಆವಾಗ ಸ್ಕೂಲಿಗೆ ಕಳಿಸ್ಬಿಡೋಣ ಇವನ್ನ, ಇಲ್ಲಾಂದರೆ ಕೆಲಸ ಆಗಲ್ಲ ಅಂದ್ಬಿಟ್ಟು. ಹಾಗಾಗಿ ಅವನಿಗೂ ಹೋಟೆಲಿಂದ ಒಂದು ಸ್ವಲ್ಪ ಟಿಫಿನ್ನ ತೊಗೊಂಡು ಬಂದು, ಮನೇಲಂತೂ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕಿತ್ತಾಕ್ಬಿಟ್ಟಿದ್ವಿ. ಹೋಟೆಲಿಂದ ಊಟ ತರಿಸಿ ಅವನಿಗೆಲ್ಲ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳ್ಸೋಣ ಅಂದ್ಬಿಟ್ಟು ಅವನಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಸ್ಕೂಲಿಗೆ ಕಳ್ಸೋ ಪ್ರೋಗ್ರಾಮೂ ಇತ್ತು ನೋಡಿ ಅವತ್ತಿನ ದಿನ. ಅದರಲ್ಲೂ ಇದನ್ನೆಲ್ಲನೂ ಕಿತ್ತಾಕೊಂಡು ಕುಂತ್ಕೊಂಡಿದ್ವಿ. ನನಗನ್ಸಿತ್ತು ಆ ಟೈಮಲ್ಲಿ ಏನಪ್ಪ ಕ್ಲೀನಾಗಿರೋ ಮನೆನ ಕಿತ್ತಾಕೋದಂದರೆ ಇದೇನಾ ಅಂತೇಳ್ಬಿಟ್ಟು. ಬಟ್ ಫೈನಲಿ ಎಲ್ಲನೂ
ಜಾಸ್ತಿ ಕ್ಲೀನ್ ಮಾಡೋಕೆ ಗೊತ್ತಾಯಿತು. ಮನೆ ಕ್ಲೀನ್ ಇರುತ್ತೆ, ಬಟ್ ಒಳಗಡೆ ತುಂಬಾ ಅಂದರೆ ತುಂಬಾ ಡಸ್ಟ್ ಇರುತ್ತೆ ಅಂದ್ಬಿಟ್ಟು ವರ್ಷದಲ್ಲಿ ಈ ಥರ ಒಂದು ಸಲ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನಿಂಗ್ ಏನಂತೀವಲ್ವ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ನಿಮಗೆ ಏನಪ್ಪ ಅಂದರೆ 6 ಮಂತಿಗೆ ಆ ಥರ 15 ಡೇಸಿಗೊಮ್ಮೆ, 2 ಮಂತ್ಸಿಗೊಮ್ಮೆ ಸುಮ್ಮನೆ ಮನೇನ ಕ್ಲೀನ್ ಮಾಡ್ಕೊತಾ ಇರಿ. ಈ ಥರ ಡೀಪ್ ಕ್ಲೀನಿಂಗ್ನ ಒಂದು ವರ್ಷಕ್ಕೊಂದ್ಸತಿ ಇಲ್ಲ ಅಟ್ಲೀಸ್ಟ್ ನಿಮ್ಗೆ ಆಗಲಿಲ್ಲ ಅಂದರೆ 2 ಇಯರ್ಸಿಗೆ ಒಂದ್ಸತಿ ಆದರೂ ಮಾಡಿಸ್ಕೊತಾ ಇರಿ. ನಿಮ್ಮ ಸ್ವಂತ ಮನೆನಾಗಿರ್ಬೋದು, ಬಾಡಿಗೆ ಮನೆನಾದರೂ ಆಗಿರ್ಬೋದು, ನೀವೇ ಇರೋದಲ್ವಾ. ಹಂಗಾಗಿ ನಾನಂತರೂ ಸಿಕ್ಕಾಪಟ್ಟೆ ಲವ್ ಮಾಡ್ತೀನಿ ಮನೇನ. ಯಾಕಂದರೆ ಗೊತ್ತಿಲ್ಲ, ನಾವು ಇರ್ತಕ್ಕಂಥ ಮನೆ ನಮ್ಮದೇ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ವಿ ನೋಡಿ. ಎಲ್ಲ ಕ್ಲೀನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಟೈಮ್ ಹೊತ್ತು ಊಟ ಮಾಡಿ ಎಲ್ಲ ಮಾಡಿ ಮತ್ತೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ನಾರ್ಮಲಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಒಂದು ಮನೆ ಕ್ಲೀನ್ ಮಾಡೋಕ್ಕೆ. ತುಂಬ ಅಂದರೆ ಜನ ಬೇಕಾಗುತ್ತೆ, ನಾವು ಒಬ್ಬರೇ ಇದ್ದರೆ ಆಗಲ್ಲ. ನೋಡ್ತಿರ್ಬೋದು ಎಲ್ಲ ಕರ್ಟನ್ ಆಗಿರ್ಬೋದು, ಮನೆ ಸೋಫಾ ಕವರ್ಸು ಆಗಾಗ ಒಗಿತಾ ಇದ್ದೆ. ಬಟ್ ಏನಪ್ಪ ಅಂತಂದರೆ ಈ ಟೈಮಲ್ಲಿ ನಾವು ಶ್ರಾವಣಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ವಾ, ಈ ಟೈಮಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಂತಂದ್ಬಿಟ್ಟು ನಾವು ಪ್ರತಿ ವರ್ಷಕ್ಕೊಂದ್ಸತಿ ಈ ಥರ ಎಲ್ಲನೂ ಕರ್ಟನ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಈ ಕಡೆ ನೋಡಿ ನಮ್ಮ ಹಸ್ಬೆಂಡ್ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಮನೇನ. ಕಿಚನ್ ಅವರೇ ತೊಳೆದು ಕ್ಲೀನ್ ಮಾಡಿದ್ರು ನೋಡಿ. ಎಲ್ಲ ಟೈಲ್ಸ್ ಎಲ್ಲ ಈ ಥರ ತಿಕ್ತೀವಿ ನಾವು. ನಾನು ಯಾವಾಗ ಪುರ್ಸೊತ್ತಿರುತ್ತೆ ಅವಾಗವಾಗೂ ನಾನು ಟೈಲ್ಸ್ನ ಈ ಥರ ಉಜ್ಕೊತಾನೆ ಇರ್ತೀನಿ. ಇನ್ನು ವರ್ಷಕ್ಕೊಂದ್ಸತಿ ಅಂತೂ ತುಂಬ ಡೀಪ್ ಕ್ಲೀನ್ ಮಾಡ್ತೀವಿ. ಎಲ್ಲನೂ ಚೆನ್ನಾಗಿ ತಿಕ್ಕಿ ಒರೆಸ್ತೀವಿ. ಎಲ್ಲೆಲ್ಲಿ ತೊಳಿಬೇಕು ಅಲ್ಲೆಲ್ಲಿ ತೊಳಿತೀವಿ, ಎಲ್ಲೆಲ್ಲಿ ಒರೆಸ್ಬೇಕು ಅಲ್ಲೆಲ್ಲಿ ಒರೆಸ್ತೀವಿ. ಬಟ್ ಒಟ್ಟಿನಲ್ಲಿ ಮನೇನ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಯಾಕಂದರೆ ನಾವಿರೋ ಮನೆಯೇ ಅಲ್ವಾ. ಇವಾಗ ಒಬ್ಬೊಬ್ರಿಗೆ ಇರುತ್ತೆ ಬಾಡಿಗೆ ಮನೇನ ಇಷ್ಟ್ಯಾಕೆ ಸ್ವಚ್ಛ ಮಾಡಬೇಕು, ಇಷ್ಟ್ಯಾಕೆ ಕ್ಲೀನ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇರುತ್ತೆ. ಬಟ್ ಬಾಡಿಗೆ ಮನೆ ಆದ್ರೂ ಇರೋದು ನಾವೇ ಅಲ್ವಾ, ನಮ್ಮ ಮಗುನೇ ಇರುತ್ತೆ, ನಾವೇ ಇರುತ್ತೀವಿ, ನಮಗೆ ಬೇಕಲ್ವಾ. ಹಂಗಾಗ್ಬಿಟ್ಟು ನೋಡಿ, ನಾವು ಡಸ್ಟ್ ಇಲ್ಲ ಅಂದ್ಕೊಂಡ್ರೂ ಎಲ್ಲ ಕಡೆನೂ ಮೂಲೆ ಕಿಟಕಿ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ವಿ ನಾವು. ಆ್ಯಂಡ್ ಫೈನಲ್ ಆಗಿ ಒಂದು 6 ಗಂಟೆ ಆಯ್ತಾ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟಿಗೆ. ಸುಮ್ಮನೆ ಇಲ್ಲ ಇವಾಗ ನಾವು ಏನೇ ಇಟ್ಕೊಂಡಿಲ್ಲ ಅಂದರೂ ನೋಡಿ ಇಷ್ಟೆಲ್ಲ ಎಕ್ಸ್ಟ್ರಾ ಐಟಮ್ ನಮ್ಮ ಮನೇಲಿ ಇದ್ವು. ನಮಗೇ ಗೊತ್ತಿಲ್ಲದಾರ್ದೆ ನಮ್ಮ ಮನೇಲಿ ಕುಂತ್ಕೊಂಡು ಬಿಟ್ಟಿದ್ವು. ಎಲ್ಲನೂ ವಾಪಸ್ ಕಳಿಸ್ಬಿಟ್ವಿ ನಾವು. ಎಲ್ಲನೂ ಒಂದು ಕಡೆ ಹಾಕಿ ಸುಟ್ಟಾಕ್ಬಿಟ್ವಿ. ಏನಕ್ಕಂತಂದರೆ ಬೇಡ ನೆಸಸರಿ ಐಟಮು ಮನೇಲಿ ಅಂದ್ಬಿಟ್ಟು ಎಲ್ಲನೂ ಕಿತ್ತಿ ತೆಗೆದು ಸುಟ್ಟಾಕಿದ್ದಾಯಿತು. ನೋಡ್ತಿರ್ಬೋದು ಇಷ್ಟೊಂದು ಪಾತ್ರೆಗಳು, ಗೊತ್ತಿಲ್ಲ ಯಾವ ಥರ ಕಲೆಕ್ಟ್ ಮಾಡ್ಕೊಂಡಿದ್ನೇನಂತ ಹೇಳ್ಬಿಟ್ಟು. ತುಂಬಾ ಪಾತ್ರೆ ಐಟಮ್ಸ್ ಇದ್ದಾವೆ ನಮ್ಮ ಮನೆಯಲ್ಲಿ. ಅದನ್ನು ಅದಕ್ಕದ್ದನ್ನು ತೆಗ್ದಾಕ್ಬಿಟ್ಟೆ ನಾನು. ಇಷ್ಟು ಯೂಸ್ ಮಾಡಲ್ಲ, ಬಟ್ ಪ್ರತಿ ಶ್ರಾವಣದಲ್ಲಿ ತೊಳ್ಕೊತೀನಿ ನಾನು ಈ ಥರ. ಇಷ್ಟೊಂದು ಇಲ್ಲೆಲ್ಲ ಹಾಸಿಗೆ ಎಲ್ಲ ಹಾಕ್ಬಿಟ್ಟಿದ್ವಿ. ಅವತ್ತು ಕೂಡ ಸ್ವಲ್ಪ ಬಿಸಿಲು ಬರ್ತಾಯಿತ್ತು, ಸ್ವಲ್ಪ ಬಿಸಿಲು ಹೋಗ್ತಾಯಿತ್ತು. ಪರವಾಗಿಲ್ಲ ಅಂದ್ಬಿಟ್ಟು ಫೈನಲಾಗಿ ಎಲ್ಲ ಕೆಲಸ ಮಾಡಿ ಕೊಟ್ಟೋದ್ರು. ನೆಕ್ಸ್ಟ್ ಮಾಡಬೇಡ ಅಂತಂದರೆ ಇದರಲ್ಲಿ ತುಂಬಾ ಏನಾದರೂ ಹೊತ್ಬಿಟ್ಟಿದ್ದೀವಿ. ಇನ್ನೊಂದು ಸುಮ್ಮನೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ಹಾಗೆ ಹೀಗೆ. ಈ ಸಲ ಆ ಥರ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದೆಲ್ಲನೂ ನಾನೇ ಕ್ಲೀನ್ ಮಾಡೋಣ ಅಂತೇಳಿ ಅವರಿಗೆ ಟೈಮ್ ಕೂಡ ಆಗಿತ್ತು. ಇಂಪಾರ್ಟೆಂಟ್ ಥಿಂಗ್ಸ್ಗಳೆಲ್ಲ ಇದ್ವಲ್ವಾ, ಹಾಗಾಗಿ ಬೇಡ ಅಂದ್ಬಿಟ್ಟು. ನೋಡಿ, ಇದು ನನ್ನ ಬರ್ಡೇಗೆ ನಮ್ಮ ಹಸ್ಬೆಂಡ್ ಕೊಟ್ಟಿರೋ ರೋಸು. ಇದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಹೋಗ್ಬಿಡ್ತವೆ ಅಂದ್ಬಿಟ್ಟು ಸ್ವಲ್ಪ ಆಮೇಲೆ ಮಾಡೋಣ ಅಂತ ಹೇಳಿದ್ದು. ಫೈನಲ್ ಆಗಿ ಇವಾಗ ಒಂದು ಐಡಿಯಾ ಮಾಡಿ ಇದು ಬರ್ತೀನಿ ನೋಡಿ. ನೆಕ್ಸ್ಟ್ ನಾನು ಏನಪ್ಪ ಅಂತಂದರೆ ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಕೆಳಗಡೆ ಗಲೀಜಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ಒಂದು ಮ್ಯಾಟ್ ಹಾಸಿ ಅಂದರೆ ಚಾಪೆ ಹಾಸಿ ಇಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ನೆಲದ ಮೇಲಾದರೆ ಫೋಟೋಸು, ದೇವ್ರ ಫೋಟೋಸು ಆ್ಯಂಡ್ ನಮ್ಮ ಫೋಟೋಸು ಎಲ್ಲನೂ ಇದ್ವಲ್ವ, ಕೆಳಗಡೆ ಇರಬಾರ್ದು ಅನ್ನೋ ಒಂದು ರೀಸನ್ಗೆ ಎಲ್ಲನೂ ಈ ಥರ ಚಾಪೆ ಹಾಸ್ಬಿಟ್ಟು ಚಾಪೆ ಮೇಲೆ ಇಡ್ತಾ ಇದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಮ್ ಟೂರ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ನಾನು ಮುಂಚೆ ಹೋಮ್ ಟೂರ್ ಮಾಡಿದ್ದೀನಿ ಆಯಿತಾ. ಬಟ್ ನೀವು ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಮ್ಮ ಮನೆ ನೋಡಿರ್ಲಿಕ್ಕಿಲ್ಲ. ಆ್ಯಂಡು ಮುಂಚೆ ಏನಪ್ಪ ಅಂದರೆ 1 ಇಯರ್ ಬ್ಯಾಕ್ ಹೋಮ್ ಟೂರ್ ಮಾಡಿದ್ದಾಯ್ತಾ. ಇವಾಗ ಮತ್ತೆ ಏನೇನು ಮನೇಲಿ ಎಕ್ಸ್ಚೇಂಜಸ್ ಆಗಿದ್ದಾವೆ ಮತ್ತು ಏನು ಅಂತೇಳಿ ತೋರಿಸ್ಬೇಕಂದ್ಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟೆಲ್ಲ ಆಗಿದ್ದಾವೆ.
ಒಂದು ಪಾರ್ಟ್ ತೆಗೆದ್ಬಿಟ್ಟಿದ್ದೀನಿ. ಈ ಕಡೆದು ನೀಟಾಗಿ ಫಸ್ಟ್ ಈ ಕಡೆ ಅದು ಕ್ಲೀನ್ ಮಾಡಿಕೊಂಡು ಈ ಕಡೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎರಡು ಸೇರಿಸಿ ಇಟ್ಕೊಂಡ್ಬಿಟ್ರೆ ಫುಲ್ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇನ್ನೇನು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಟ್ಟೋಗಿದ್ದಾರೆ. ಇದಾಗಿರ್ಬೋದು ಆ್ಯಂಡು ಇದು ಬ್ಯಾಟ್ರಿ POP ಬ್ಯಾಟ್ರಿ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಗಲೀಜಾಗ್ಬಿಟ್ಟಿತ್ತು. ನಿನ್ನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೋಗಿದ್ದಾರೆ. ಓನ್ಲಿ ನನಗೆ TV ಯೂನಿಟ್ ಕಾರ್ನರ್ ಅಷ್ಟೇ ಉಳಿಸಿದ್ದಾರೆ. ಅದನ್ನು ನಾನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿ. ಇದು ನನ್ನ ಸನ್ನಿ ಫಸ್ಟ್ ಹುಟ್ಟಿದ ತಕ್ಷಣವೇ ತೆಗ್ದಿರೋ ಫೋಟೋ ನೋಡಿ. ಒಂದು ಹುಟ್ಟಿದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ½ ಅಲ್ಲೇ ಅನ್ಕೊತೀನಿ, ಅದರೊಳಗಡೆನೇ ಇರ್ಬೋದು. ಅಲ್ಲಿ ಚೆನ್ನಾಗಿ ಕಂಡುಬಿಟ್ಟಿದ್ದಾನೆ. ಇದು ಒಂದು ಮೆಮೊರಿಗಿರಲಿ ಅಂತ ಈ ಥರ ಫೋಟೋ ಫ್ರೇಮ್ ಮಾಡಿಸಿ ಇಟ್ಟಿದ್ದೀವಿ. ನಮ್ಮ ಮನೆಯವ್ರದ್ದು ಐಡಿಯಾ ಇದು, ನಮ್ಮ ಹಸ್ಬೆಂಡ್ ಐಡಿಯಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು, ಜಾಸ್ತಿ ಬೆಳಕಿಲ್ಲ ಇವತ್ತು, ಮೋಡ ಮೋಡ ಇದೆ. ಫೈನಲಿ ಆಗಿ ಈ ಕಡೆ ತೆಗ್ದೀನಿ. ಇವಾಗ ಡೆಕೋರೇಷನ್ ಮಾಡಿ ನೀಟಾಗಿ ಇಟ್ಬಿಟ್ಟು ಸಿಗ್ತೀನಿ. ಎಲ್ಲ ಕ್ಲೀನ್ ಆಗ್ಬಿಟ್ಟದ. ನೀಟಾಗಿ ತೋರಿಸ್ತೀನಿ ತಡೀರಿ. ಲೈಟ್ ಆಫ್ ಮಾಡ್ತೀನಿ. ಇಲ್ಲಿ ಲೈಟ್ ಆನ್ ಆಗ್ಬಿಟ್ಟೈತೆ. ಏನಪ್ಪ ಅಂದರೆ ಕ್ಲೀನ್ ಮಾಡ್ಕೊಂಬಿಟ್ಟಿನಿ ನೋಡ್ರಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳಿತ್ತು. ಎಷ್ಟು ಧೂಳಿತ್ತಂದರೆ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಏನು ಚೇಂಜಸ್ ಏನು ಮಾಡಿಲ್ಲ. ಫೈನಲ್ ಆಗಿ ಹೆಂಗಿತ್ತು ಹಂಗೆ ಇಟ್ಟಿದ್ದೀನಿ, ಬಟ್ ನೀಟಾಗಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ವಾರ್ಡ್ ಬಂದರೆ ಈ ಥರ ಚಾರ್ಜಸ್ಸು, ಏನೇನು ಶೆಲ್ಲು ಆ ಥರ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಸನ್ನಿವು ಆಕ್ಸರೀಸ್ ಆ್ಯಂಡ್ ನಮ್ಮ ಆಕ್ಸರೀಸ್. ಸನ್ನಿವು ಅಂದರೆ ಈ ಥರ ಏನಾದರೂ ಫ್ಲಾಗೆಸ್ಟು ಅವಾಗ ಬಂದಾಗ ಮಾಡೋಕ್ಕೆ ಬೇಕಾಗ್ತಾವಲ್ವ ಮಕ್ಕಳಿಗೆ, ಆ ಥರ ಇಟ್ಟಿದ್ದೀನಿ. ಇಲ್ಲಿ ವೇಟ್ ಮಿಷನು ಆ ಥರ ಇಟ್ಟಿದ್ದೀನಿ. ವೈಫೈ ಇಷ್ಟೆಲ್ಲ ಆಯ್ತು ನೋಡ್ರಿ. ಇದು ಏನು TV ಯೂನಿಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಮುಂಚೆನೇ ಫೋಟೋಸ್ ತೋರಿಸಿದ್ದೆ ನೋಡಿ. ಇಲ್ಲಿ ಸನ್ನಿದು ಫಸ್ಟ್ ಡೇ ಬರ್ತ್ ಫೋಟೋ, ನಂದು ಮೊನ್ನೆದು. ಈಗ ಬಂದರೆ ಇಲ್ಲಿ ಈ ಥರ, ಇಲ್ಲಿ ಈ ಥರ, ಇಲ್ಲಿ ಈ ಥರ, ಸೇಮ್ 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 ಇಲ್ಲಿನೂ ಇದೇ ಥರನೇ. ಮೇಲ್ಗಡೆ ಯಪ್ಪ ಮನೆ ಎಲ್ಲ ಕ್ಲೀನ್ ಮಾಡೋಟಿಗೆ ಫುಲ್ ಸುಸ್ತಾಗಿ ಹೋಗ್ಬಿಡ್ತು. ಆ್ಯಂಡ್ ಮನೆ ಅಂತೂ ಕ್ಲೀನ್ ಆಯಿತು. ನನ್ನ ಫೇಸ್ನ ಇಗ್ನೋರ್ ಮಾಡಿಬಿಡಿ, ಯಾಕೆಂದರೆ ಇವಾಗ ಫುಲ್ ಮನೆ ಕ್ಲೀನ್ ಆಗಿದೆ ಅಲ್ವಾ. ಇವಾಗ ಯಾವ ಥರ ಮನೆ ಕ್ಲೀನ್ ಆಗಿದೆ ಅದೇ ಥರನೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡು ಫಸ್ಟ್ ಆಫ್ ಆಲ್ ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಮನೆ ಕ್ಲೀನ್ ಮಾಡಿದ ತಕ್ಷಣವೇ ಒಂದು ಎನರ್ಜಿ ನೋಡಿ, ತೋರಿಸ್ಬೇಕು ಮನೆಯೆಲ್ಲ ಅಂತೇಳಿ. ಅದ್ರಾಗ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಮಾಡ್ತಿರಾರಿ ಇನ್ನೂ ಮೇನ್. ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಹೋಮ್ ಟೂರ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹಾಗೆ ತೋರಿಸ್ಬಿಡ್ತೀನಿ ಮನೆಯೆಲ್ಲ. ಬನ್ನಿ ಮಾತಾಡ್ಕೊಂತ ವಿಡಿಯೋ ಮಾಡೋಣ. ನಮ್ಮ ಮನೆ ಬರ್ತಿರೋದು ಈ ಕಡೆಯಿಂದ ಈ ಥರ ಬಂದರೆ, ಮುಂಚೆ 1 ಇಯರ್ ಬ್ಯಾಕ್ ಹೋಮ್ ಟೂರ್ ಮಾಡಿದವ್ರು ನೋಡ್ತಿರ್ಬೋದು. ಇನ್ನಿದು ಎಂಟ್ರೆನ್ಸಿಗೆ ಈ ಥರ ಕರ್ಟನ್ ಹಾಕ್ಕೊಂಡಿದ್ದೀವಿ. ಏನಂತಂದರೆ ಇಲ್ಲಿ ಸೊಳ್ಳೆ ಕಾಟ ಆಗಿರ್ಬೋದು, ನೊರ್ಜು ಅಂತ ಹೇಳ್ತೀವಿ, ಆ ಥರ ಕಾಟ ಜಾಸ್ತಿ ಇದೆ, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಹಿಂಗೆ ಮೇನ್ ಬಂದರೆ ಹಾಲು. ಆ್ಯಂಡ್ ನಮ್ಮ ಮನೇಲಿ ಏನೇನು ಎಕ್ಸ್ಚೇಂಜ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಮನೆ ನೋಡಿದವ್ರಿಗೆ ಗೊತ್ತೇ ಇರುತ್ತೆ. ಇನ್ನು ಲಾಸ್ಟ್ ಟೈಮಲ್ಲಿ ತುಂಬ ಅಂದರೆ ತುಂಬ ಐಟಮ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ನೋಡಿ. ಇನ್ನು ಈ ಕಡೆ ಬಂದರೆ ಮೇಲ್ಗಡೆ ಎಲ್ಲ ನನ್ನ ಫೋಟೋಸು ಆ್ಯಂಡ್ ಮೈ ಹಸ್ಬೆಂಡ್ ಫೋಟೋಸು ಎಲ್ಲ ಇದ್ದಾವೆ. ಈ ಕಡೆ ಎಲ್ಲ ಬಂದರೆ, ಇನ್ನು ಈ ಕಡೆ ಬಂದರೆ ಈಗ ತಾನೇ ತೋರಿಸಿದ್ನಲ್ವ, ಇದು ಹಾಲು. ಇಲ್ಲೆಲ್ಲ ಸೋಫಾ ಹಾಕಿದ್ದೀವಿ. ಇನ್ನು ಈ ಕಡೆ ಬಂದುಬಿಟ್ರೆ ವಿಂಡೋಸು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಕೀ ಚೈನ್ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ವಾಚ್ ಹಾಕಿದ್ದೀವಿ. ಇಲ್ಲಿ ಬಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಇನ್ನು ಈ ಕಡೆ ಕಾರ್ನರಿಗೆ ಬಂದರೆ ಒಂದು ಡಾಲ್ ಇಟ್ಟಿದ್ದೀವಿ. ಇಲ್ಲಿ ಇದೆಲ್ಲ ನೋಡಿರ್ತೀರ ನೀವು. ಆ್ಯಂಡ್ ಏನೋ ಮನೆ ವಿಡಿಯೋ ಮುಂಚೆ ನೋಡಿದವರು. ಇನ್ನು ಇಲ್ಲಿ ಬಂದರೆ ಶೂ ರ್ಯಾಕ್ ಇದೆ. ಫಸ್ಟ್ ಬಂದುಬಿಟ್ಟು ಮೇಲ್ಗಡೆ ಒಂದು ಬೋರಲ್ದು ಅದು ಮಾಡಿಸ್ಕೊಂಡಿದ್ದಾರೆ ಅವ್ರ ಕಬಾರ್ಡು. ಮೇಲ್ಗಡೆ ಒಂದು ಚೆನ್ನಾಗಿರೋದೊಂದು ಕುಂಡ್ಲ ಇಟ್ಕೊಂಡಿದ್ದೀನಿ. ಹಂಗೆ ಕೆಳಗಡೆ ಬಂದರೆ ನಮ್ಮದು ಒಂದು ಪುಟ್ಟದದ್ದು ಫ್ಯಾಮ್ಲಿ ಫೋಟೋನ ರಿಮ್ಯಾಕ್ ಏನಂತಾರಲ್ಲ
ಅದು ಹೋಮ್ ಟೂರ್ ವೆಲ್ಕಮ್ ಟು ಮೈ ಹೋಮ್ ಅಂತೇಳಿ ಒಂದು ಏನಪ್ಪ ಅಂದರೆ ಸ್ಟಿಕ್ಕರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಆ್ಯಂಡ್ ಸನ್ನಿ ಪಪ್ಪ ಆ್ಯಂಡ್ ಸನ್ನಿ ಥರನೇ ಇದೆ ಇದು. ನನಗೆ ತುಂಬಾ ಇಷ್ಟ ಪರ್ಸ್ನಲಿ. ಇಲ್ಲೇ ಹಾಕ್ಕೊಂಡಿದ್ದೀನಿ, ಬಾಗಿಲು ಹಿಂದ್ಗಡೆ ಹಾಕ್ಕೊಂಡಿದ್ದೀನಿ ಅನ್ಕೋಬೋದು, ಬಟ್ ಇಲ್ಲೂ ಪ್ಲೇಸ್ ಇರಲಿಲ್ಲ, ಇಲ್ಲೇ ಹಾಕ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಹೋಮ್. ಅದ್ರ ಕೆಳಗಡೆ ಬಂದ್ರೇ ಒಂದು ಶೂ ರ್ಯಾಕ್ ಇದೆ. ಶೂ ರ್ಯಾಕಲ್ಲಿ ಈ ಕಡೆ ಶೂಸ್ ಇಟ್ಟಿದ್ದೀವಿ ಆಯಿತಾ. ನಮ್ಗೆ ಅಷ್ಟೊಂದೇನಿಲ್ಲ. ಅಲ್ಲಿ ಸನ್ನಿ ನೋಡ್ಬಿಡು ಇಷ್ಟನ್ನ ಎತ್ತಿ ಇಟ್ಟಿದ್ದೀವಿ, ಯಾಕಂದರೆ ಸೈಜ್ ಬರ್ತಾ ಇಲ್ಲ ಅವನಿಗೆ. ಮುಂಚೆ ಇವಾಗ ಯಾವುದೇ ರೀತಿ ಸೈಜ್ ಬರ್ತಾ ಇಲ್ಲ ಅವನಿಗೆ, ಎತ್ತಿಟ್ಟಿದ್ದೀವಿ. ಯಾರಿಗಾದ್ರೂ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು. ಅಲ್ಲಿ ರಂಗೋಲಿ ಬಾಕ್ಸು, 2 ಹೆಲ್ಮೆಟ್ಟು. ಈ ಕಡೆ ಬಂದರೆ ನಾರ್ಮಲ್ ಆಗಿ ನೋಡ್ತಿರ್ಬೋದು, ಎಕ್ಸ್ಟ್ರಾ ಏನಾದರೂ ತೊಗೊಂಡು ಬಂದರೆ ಬಾತ್ರೂಮ್ ಐಟಮ್ಸ್ಗಳು ಇದರಲ್ಲಿ ಇಟ್ಟಿರ್ತೀವಿ. ವಾಷಿಂಗ್ ಮಿಷಿನ್ ಆಯಿಲ್ ಆಗಿರ್ಬೋದು, ಬಾತ್ರೂಮ್ ಏನೇ ಬಂದರೂ ಈ ಕಡೆ ಕಬೋರ್ಡಲ್ಲಿ, ಆ ಕಡೆ ದೊಡ್ಡದಿದೆ ಅಲ್ವಾ, ಹಾಗಾಗಿ ಈ ಥರ ಪಾರ್ಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ವಿಂಡೋ ಇದೆ ದೊಡ್ಡದು, ಇಷ್ಟು ದೊಡ್ಡದು ವಿಂಡೋ ಇದೆ. ಇಲ್ಲಿ ಪಕ್ಕ 3 ಸೀಟಿನ ಸೋಫಾ. ಆ ಕಡೆ ಈ ಕಡೆ ಏನಪ್ಪ ಅಂದರೆ ಡೆಕೋರೇಷನ್ಗೆ ಏನಪ್ಪ ಅಂದರೆ 1-2 ಟ್ರೀಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ರೆ ಇನ್ವರ್ಟ್ರ್ ನೋಡಿ, ಇನ್ವರ್ಟ್ರ್ ಇಟ್ಕೊಂಡಿದ್ದೀನಿ. ಇನ್ವರ್ಟ್ರ್ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೋಕಂತೇಳಿ ಒಂದು ಹೂ ಇಟ್ಕೊಂಡಿದ್ದೀನಿ. ಟೋಟಲ್ ಕಿಚನ್ ಈ ಥರ, ಹಾಲ್ ಈ ಥರ ಇದೆ ನೋಡಿ. ಈ ಕಡೆಲಿಂದ ತೋರಿಸ್ತೀನಿ. ಈ ಥರ ಇದೆ ನಮ್ಮ ಹಾಲು. ಇನ್ನು ಅಡುಗೆ ಮನೆಗೆ ಹೋಗ್ಬೇಕಂದ್ರೆ ಹಾಲಿಂದ ಈ ಕಡೆ ಸ್ಟೇಟ್ ಯೂನಿಟ್, TV ಯೂನಿಟ್ ಹಿಂದ್ಗಡೆನೆ ಅಡುಗೆ ಮನೆ, ಈ ಕಡೆನೆ ದೇವ್ರ ಮನೆ, ಆ ಕಡೆ ಬಾತ್ರೂಮು, ಇಲ್ಲಿ ಒಂದು ಬೆಡ್ರೂಮು, ಇನ್ನು ಬಾತ್ರೂಮ್ ಪಕ್ಕದಲ್ಲಿ ಒಂದು ಬೆಡ್ರೂಮು ತೋರಿಸ್ತೀನಿ ನಾನು ನಿಮಗೆ. ಇನ್ನು ಅಡುಗೆ ಮನೆಗೆ ಹೋದರೆ ಈ ಥರ ನೋಡಿ. ಅಡುಗೆ ಮನೆಯಲ್ಲಿ ಫ್ರಂಟ್ಗೆ ಫ್ರಿಡ್ಜ್ ಬರುತ್ತೆ ನೋಡಿ. ಅಡುಗೆ ಮನೆ ತುಂಬ ಅಂದರೆ ತುಂಬಾ ಚಿಕ್ಕದು ನಮ್ಮದು. ಮೇಲ್ಗಡೆ ನೋಡ್ತಿರ್ಬೋದು, ಫ್ರಿಡ್ಜ್ ಮೇಲ್ಗಡೆ ಆಲ್ರೆಡಿ ಒಂದಿಷ್ಟು ಬಾಕ್ಸ್ನ ಇಟ್ಕೊಂಡು ಬಿಟ್ಟಿದ್ದೀನಿ. ಇನ್ನು ಸ್ಟೇಟ್ ಅಡುಗೆ ಮನೆ ಬಂದರೆ ನೋಡೋಕೆ ಈ ಥರ ಇದೆ ನೋಡಿ. ಲೈಟ್ಸ್ ಎಲ್ಲ ಹಾಕ್ತೀನಿ, ವೇಟ್ ಮಾಡಿ. ಅಲ್ಲಿ ಮೇಲ್ಗಡೆನೂ ಲೈಟ್ಸ್ ಇದೆ, ಸದ್ಯಕ್ಕೆ ಹಾಕಿಲ್ಲ. ಇನ್ನು ಈ ಥರ ಇದೆ ನೋಡಿ ಅಡುಗೆ ಮನೆ. ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಮುಂಚೆ ನೋಡಿರ್ತೀರ. ಇನ್ನು ಮೇಲ್ಗಡೆ ಎಲ್ಲ ಪಾತ್ರೆ ಏನಿದಾವಲ್ಲ ಅದನ್ನು ಕೂಡ ತೊಳೆದು ಮತ್ತೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಮಾಡಿದ್ದೀವಿ ಅಂದರೆ ಈ ಸತಿ ಎಲ್ಲನೂ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ದೀವಿ, ನೋಡ್ತಿರ್ಬೋದು ಮೇಲೆಲ್ಲ. ಇನ್ನು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಫ್ರಿಡ್ಜ್ ಮೇಲೆ ಐಟಮ್ಸ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಇನ್ನು ಮೇಲ್ಗಡೆ ಬಂದುಬಿಟ್ರೆ ನಾರ್ಮಲ್ ಆಗಿ ಯಾವಾಗಲೂ ತೋರಿಸೋ ಥರನೇ ಇಟ್ಕೊಂಡಿದ್ದೀನಿ, ಏನು ಚೇಂಜಸ್ ಮಾಡಿಲ್ಲ. ನೋಡ್ತಿರ್ಬೋದು ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಏನು ಚೇಂಜ್ ಮಾಡಿಲ್ಲ. ಇವಾಗ ನನ್ನ ಒಂದು ವಿಡಿಯೋಸ್ ಮುಂಚೆ ನೋಡಿದವರು ಗೊತ್ತೇ ಇರುತ್ತೆ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ಇನ್ನು ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಸೇಮ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಯಾವುದು ಇದು ಏನು ಸ್ಟಿಕ್ಕರ್ ತರಿಸಿ ಹಾಕಿದ್ದೀನಿ ಅಷ್ಟೇ. ಇನ್ನು ಕೆಳಗಡೆ ನಾರ್ಮಲ್ ಆಗಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಆ್ಯಂಡು ಏನಪ್ಪ ಅಂದರೆ ದಿನಸಿ ಯಾವುದೇ ರೀತಿ ತಂದರೂ ಇದರಲ್ಲೇ ಹಾಕಿಡ್ತೀನಿ ನಾನು. ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಸೇಮ್ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ ನಾನು. ಇಲ್ಲಿ ಕೂಡ ಸೇಮ್ ಸ್ವಲ್ಪ ಬಾಕ್ಸಸ್ಸು, ಪಾತ್ರೆಗಳು ಎಲ್ಲ ಇಟ್ಕೊಂಡಿದ್ದೀನಿ. ಮನೆ ಅಂದಮೇಲೆ ಇರಲೇಬೇಕಲ್ವಾ, ಎಲ್ಲನೂ ಇಟ್ಕೊಂಡಿದ್ದೀನಿ. ಈ ಕಡೆನೂ ಸೇಮ್ 2 ಪಾತ್ರೆ ಇಡೋಕ್ಕೆ ಅಂತ ಒಂದಿಷ್ಟು ಬಾಸ್ಕೆಟ್ ಮಾಡಿದ್ದೀನಲ್ವಾ, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಸ್ಟ್ಯಾಂಡ್ ಇದೆ, ಇಲ್ಲಿ ಮಟ್ಕಿ ಇದೆ. ಈ ಥರ ಎಲ್ಲನೂ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ನೋಡಿ ಈ ಥರ ಒಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇಷ್ಟಪಟ್ಟು 1 ಮಿಲಿಯನ್ ವ್ಯೂಸ್ ಹೋಗಿತ್ತು ನನ್ನ ಕಿಚನ್ಗೆ. ನೋಡ್ತಿರ್ಬೋದು ಇದೇ ಥರನೇ. ಇನ್ನು ಮನೆ ಕ್ಲೀನ್ ಮಾಡ್ಕೋಕ್ಕೋಸ್ಕರ ಅಂತಲೇ ಯಾವುದೇ ರೀತಿ ದಿನಸಿನ ತರಿಸಿರ್ಲಿಲ್ಲ ನಾನು. ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ, ಬರಬೇಕು, ಇನ್ನೂ ಬಂದಿಲ್ಲ. ಬಂದ ಮೇಲೆ ಎಲ್ಲನೂ ಹಾಕಿಡ್ತೀನಿ. ಇನ್ನು ಮಿಕ್ಕಿದ್ದು ದಿನಸಿಗಳು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತೆ ಯಾರು ಕಮೆಂಟ್ ಮಾಡಬೇಡಿ ಎಲ್ಲ ಗ್ಲಾಸ್ಗಳು ಖಾಲಿ ಇದಾವಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಹಂಗಾಗಿ ಖಾಲಿ ಇದ್ದಾವೆ. ಆ್ಯಂಡ್ ನೋಡ್ತಿರ್ಬೋದು ಇಷ್ಟಾದರೆ ನಮ್ಮ ಮನೆ ನೋಡಿ. ಇಲ್ಲೆಲ್ಲ ಫೈನಲ್ ಆಗಿ ಇಲ್ಲೊಂದು ನನಗೆ ಒಂದು ವಾಲ್ ತರಿಸಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ.
ಏನಪ್ಪ ಅಂತಂದರೆ ಮೈ ಕಿಚನ್ ಮೈ ರೂಲ್ಸ್ ಅಂತ ಹೇಳ್ಬಿಟ್ಟು ತರಿಸ್ತೀನಿ. ಅದು ಸನ್ನಿ ಫ್ರೂಟ್ಸ್ ಬಾಕ್ಸು ಆ್ಯಂಡ್ ಎಲ್ಲನೂ ಖಾಲಿದಾವೆ ನೋಡಿ. ಇನ್ನಿದು ನಿನ್ನೆನೆ ವಾಶ್ ಮಾಡಿರೋದ್ರಿಂದ ಸ್ವಲ್ಪ ಆ ಥರ ಬೀಳ್ತಾ ಇದೆ, ಪರವಾಗಿ. ಈ ಕಡೆ ಬಂದರೆ ಇಲ್ಲಿ ಫಿಲ್ಟ್ರು ನಾರ್ಮಲ್ ಆಗಿ ಏನಪ್ಪ ಅಂತಂದರೆ ಈ ಥರ ಶೆಲ್ಫ್ ಹಾಕಿದ್ದೀವಿ ನೋಡಿ. ಶೆಲ್ಫು ಎಲ್ಲನೂ ಚೆನ್ನಾಗಿ ಒರೆಸ್ಬಿಟ್ಟಿದ್ದೀವಿ, ಮನೆ ಕ್ಲೀನಾಗಿ ನೋಡಿ. ಇಲ್ಲೆಲ್ಲ ಟೈಲ್ಸ್ನ ಒರೆಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಒಂದು ಮನೆ ಥರನೇ ನೋಡ್ಕೊತೀನಿ ನಾನು, ರೆಂಟೆಡ್ ಆಗಿದ್ರು ನನಗೆ ತುಂಬ ಇಷ್ಟ. ಆ್ಯಂಡ್ ಇಲ್ಲ ನೆಕ್ಸ್ಟ್ ಬಂದರೆ ನೋಡಿ, ನೆಕ್ಸ್ಟ್ ಕಿಚನಿಂದ ಬಂದರೆ ಈ ಕಡೆ ರೈಟಿಗೆ ಬಂದರೆ ನಮ್ಮದು ವಾಶ್ರೂಮು ಆ್ಯಂಡ್ ಬೆಡ್ರೂಮು. ವಾಶ್ರೂಮ್ ಏನು ತೋರಿಸಲ್ಲ. ಆ್ಯಂಡ್ ಬೆಡ್ರೂಮಿಗೆ ಬಂದರೆ ಬೆಡ್ರೂಮನ್ನು ನೋಡ್ತಿರ್ಬೋದು ನೀವು. ಯಾರ್ಯಾರು ನಮ್ಮ ನ್ಯೂ ಸಬ್ಸ್ಕ್ರೈಬರ್ ಇದ್ದಾರೆ ಅವರಷ್ಟೇ ಮನೇನ ಹೊಸದಾಗಿ ನೋಡೋದು. ಮೊದಲೆಲ್ಲ ಸಬ್ಸ್ಕ್ರೈಬರು ಮನೆ ನೋಡಿದ್ದಾರೆ. ನಾನು ಆಲ್ರೆಡಿ ಎಲ್ಲೋ ಥೀಮಲ್ಲಿ ನನ್ನ ಬೆಡ್ರೂಮ್ನ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೆ. ಸೇಮ್ ಅದೇ ಥೀಮಲ್ಲೇ ಇದೆ, ಏನು ಎಕ್ಸ್ಚೇಂಜ್ ಮಾಡಿಲ್ಲ. ನೀಟ್ ಒಂದು ಮಾಡ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ರಿಗೂ ಗೊತ್ತು, ಇಲ್ಲಿ ನೋಡ್ತಿರ್ಬೋದು. ಆ್ಯಂಡು ನನ್ನ ಒಂದು ವಾರ್ಡ್ರೋಬು ಜಾಸ್ತಿ ಏನು ತೋರಿಸಲ್ಲ, ಮನೆ ಯಾವ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ತೋರಿಸ್ತೀನಿ. ಇನ್ನು ಈ ಕಡೆ ಬಂದರೆ ಆಲ್ಮೋಸ್ಟ್ ಇಲ್ಲಿ ನಾನು ಬೆಡ್ರೂಮಲ್ಲಿ ಮೇನ್ ಏನು ಇಟ್ಟಿರ್ತೀನಿ ಅಂದರೆ ಸನ್ನಿ ಟ್ಯಾಬ್ಲೆಟ್ಸು, ನಮ್ಮ ಟ್ಯಾಬ್ಲೆಟ್ಸು ನೋಡಿ. ಸನ್ನಿ ಯಾವಾಗಾದರೂ ಹಠ ಮಾಡಿದಾಗ ಇಲ್ಲೇ ಬೆಡ್ಡಿಗೆ ಒಂದು ಇದು ಕೊಟ್ಟಿದ್ದಾರೆ. ಇಲ್ಲೇ ಎಲ್ಲ ಟ್ಯಾಬ್ಲೆಟ್ಸು ಆ್ಯಂಡ್ ಒಂದು ಟಿಶ್ಯೂ, ಟಾನಿಕ್ಸ್ ಬಾಕ್ಸು ಎಲ್ಲನೂ ಇಲ್ಲೇ ಇಟ್ಕೊಂಡಿರ್ತೀನಿ ನೋಡಿ. ಮೇನ್ ಬೇಕಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು, ಎದ್ದೋಗ ನೆಸಸರಿ ಇರಲ್ಲ ಅಂದ್ಬಿಟ್ಟು ಮೇನ್ ಇಲ್ಲಿ ಅವ್ನ ಸಿರಪ್ ಆಗಿರ್ಬೋದು ಆ್ಯಂಡ್ ಎಲ್ಲನೂ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಕರ್ಟನ್ ಕೂಡ ವಾಶ್ ಮಾಡಿಬಿಟ್ವಿ, ಎಲ್ಲ ಮನೆ ಕರ್ಟನ್ಸ್ ಆಗಿರ್ಬೋದು. ಆ್ಯಂಡ್ ನನ್ನ ವಾರ್ಡ್ರೋಬು ನೋಡ್ತಿರ್ಬೋದು, ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮುಂಚೆನೇ ಮಡಚಿಟ್ಟಿರೋದು ಇದನ್ನು, ಈ ಸತಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ. ಅದೇ ಥರ ಮೇಂಟೈನ್ ಮಾಡ್ಕೊತಿದ್ದೀನಿ. ಇನ್ನೂ ಎಷ್ಟು ದಿನ ಬರುತ್ತಾ ಗೊತ್ತಿಲ್ಲ. ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲಲ್ಲಿನೂ ಜಾಸ್ತಿ ಏನು ಮಾಡಿಲ್ಲ, ಹೆಂಗಿದಾವೆ ಹಂಗಿದಾವೆ ನೋಡಿ. ಅಂದರೆ ಜಾಸ್ತಿ ಕಿತ್ತಾಕಲ್ಲಲ್ವ, ಹೇಗಿರವ ಹಾಗೇ ಇರ್ತವೆ. ಟೋಟಲಿ ಮನೆ ಕ್ಲೀನ್ ಆಗಿದೆ. ನನಗಂತೂ ತುಂಬಾ ಖುಷಿ ಇದೆ. ಈ ಕಡೆ ಬಂದುಬಿಟ್ರೂ ಈ ವಾರ್ಡ್ರೋಬಲ್ಲೂ ಸೇಮ್ ನೋಡ್ತಿರ್ಬೋದು, ಎಲ್ಲನೂ ನೀಟಾಗಿ ಮಡಚಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಇವೆಲ್ಲ ಹೊಸವು ತೊಗೊಂಡಿರೋವೆಲ್ಲ ಆ ಥರ ಹಾಕಿಟ್ಟಿದ್ದೀನಿ. ಇಲ್ಲಿ ಯಾವಾಗಲೂ ಒಂದು ಗುಡ್ ನೈಟ್ನ ಇಟ್ಟೇ ಇರ್ತೀವಿ, ಒಂದು ಚಾರ್ಜ್ ಇದ್ದೇ ಇರುತ್ತೆ ನಂದು. ಆ್ಯಂಡ್ ಇದು ಒಂದು ಮಿನಿ ಲ್ಯಾಂಪ್, 0 ಬಲ್ಫ್ ಅಂತಲೇ ಹೇಳ್ಬೋದು, ನೈಟ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಎಲ್ಲೋ ಕಲರಲ್ಲೇ ತರಿಸ್ಕೊಂಡಿದ್ದು. ನನಗೆ ಈ ಥರ ಡೆಕೋರೇಷನ್ ಮಾಡೋದು, ಮನೇನ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ನನ್ನ ಇಷ್ಟ ಏನಿರುತ್ತೆ ನಾನು ಅದನ್ನು ಮಾತ್ರ ಮಾಡ್ತೀನಿ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ರೆ ಇದು ಹಾಲ್ ಆಯ್ತಲ್ವ, ಇಲ್ಲಿಂದ ಬಂದರೆ ಸನ್ನಿ ಬೆಡ್ರೂಮು. ಸನ್ನಿ ಬೆಡ್ರೂಮಲ್ಲೇ ಮೇನ್ ಎಕ್ಸ್ಚೇಂಜ್ ಆಗಿರೋದು. ಚೇಂಜಸ್ ಅಂದರೆ ಏನಂದರೆ ಇಲ್ಲೆಲ್ಲ ನಾವು ತುಂಬ ಸಾಮಾನ ತುಂಬ್ಕೊಂಡು ಬಿಟ್ಟಿದ್ದೀವಿ. ಬಟ್ ಅದಕ್ಕದ್ದ ಏನಂದರೆ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀವಿ ನೋಡಿ. ಈ ಕಡೆ ಎಲ್ಲ ಫುಲ್ ಅದಕ್ಕದ್ದ ಸನ್ನಿವು ಏನು ಟಾಯ್ಸ್ ಇದಾವೆಲ್ಲ ಇನ್ನಷ್ಟು ಮೇಲೆ ಏರಿಸ್ಬಿಟ್ಟಿದ್ದೀವಿ. ಅವ್ನು ನೋಡ್ತಿರ್ಬೋದು, ಕಾರ್ ಆಗಿರ್ಬೋದು. ಏನು ನಾನು ಲಾಸ್ಟ್ ಹೋಮ್ ಟೂರ್ ಮಾಡಿದಾಗಂತೂ ತುಂಬ ಮನೆ ತುಂಬ ಇಟ್ಕೊಂಡ್ಬಿಟ್ಟಿದೆ. ಬಟ್ ಅವ್ನು ದೊಡ್ಡವನಾಗಿದ್ದಾನೆ, ಇವಾಗ ಬೇಡ ಅಂದ್ಬಿಟ್ಟು ಇಷ್ಟನ್ನು ಮಾತ್ರ ಇಟ್ಕೊಂಡು ಎಲ್ಲನೂ ಮೇಲೆ ಏರಿಸ್ಬಿಟ್ಟಿದ್ದೀನಿ. ಅವನಿಗೆ ಸೈಕಲ್ಲು, ಆಮೇಲೆ ಒಂದು ಪಾಂಡ ಕಾರ್ ಆಡ್ತಾನೆ, ಈ ಥರ ಇರಲಿ ಅಂತ ಇಟ್ಬಿಟ್ಟು ಈ ಥರ ಕೂಲರ್ ಮೇಲೆ ಒಂದು ಚಿಕ್ಕ ಪುಟ್ಟ ಟಾಯ್ಸ್ಗಳನ್ನ ಇಟ್ಟು ಅವನ ಚೇರು ಇನ್ನು ಉಳ್ಕಿದ್ವೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಅವ್ನ ಕಾರ್ ಮೇಲ್ಗಡೆನೇ ಇದೆ, ಹಿಂದ್ಗಡೆನೇ ಫುಲ್ ಸ್ಪೇಸ್ ಇದೆ ಅಲ್ವಾ. ಇದನ್ನೆಲ್ಲ ನನ್ನ ಬ್ಯಾಗ್ಗಳು ಇದನ್ನೆಲ್ಲ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ಬಂದುಬಿಟ್ರೆ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ನಂದನಕ್ಕಿಂತ ಮೊದಲು ಸನ್ನಿ ಆ್ಯಂಡ್ ಸನ್ನಿ ಪಪ್ಪಂದಿದು. ಈ ರೂಮಲ್ಲಿ ಒಂದು ಕಬರ್ಡ್ ಸನ್ನಿದು, ಒಂದು ಕಬರ್ಡ್ ಅವ್ರ ಅಪ್ಪಂದು. ಅವ್ರು ಅದರಲ್ಲೂ ಕೂಡ ಅರ್ಧ ಹಾಸಿಗೆಗಳಿಟ್ಟಿದ್ದೀವಿ, ಇನ್ನು ಅರ್ಧ ಅವ್ರು ಇಟ್ಕೊಂಡಿದ್ದಾರೆ. ತೋರಿಸೋದೇನು ಬೇಡ, ಈ ಕಬರ್ಡ್ ತೋರಿಸ್ತೀನಿ. ಇಲ್ಲೇನಪ್ಪ ಅಂದರೆ ಸೈಡಿಗೆ ಈ ಥರ ಆಕ್ಸರೀಸ್ ತೊಗೊಂಡು ಕೋಂಬ್ ಹಾಕೊಳಕ್ಕೆ ಮಾಡಿಬಿಟ್ಟಿದ್ದೀನಿ, ಇಲ್ಲಾಂದರೆ ಎಲ್ಲಿ ಬೇಕಲ್ಲೇ ಬೀಳ್ತಾವಂದ್ಬಿಟ್ಟು. ಇನ್ನು ನೋಡಿ ವಾರ್ಡ್ರೋಬ್ ಬಂದ್ಬಿಟ್ಟು ಮೇಲ್ಗಡೆಲಿಂದ ಕೆಳಗಡೆ ಏನೇನೋ ಇಟ್ಕೊಂಡಿದ್ದೀವಿ.
ಸನ್ನಿದು ಸನ್ಸ್ಕ್ರೀನು, ಪೌಡರು, ಕ್ರೀಮು ಆ್ಯಂಡ್ ಸನ್ನಿ ಪೌಡರ್ಗಳು ಆ್ಯಂಡ್ ಇದು ಒಂದು ಗುಡ್ ನೈಟ್ ಇಲ್ಲಿ ಯಾರಾದರೂ ಬಂದರೆ ಮಲ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಆ್ಯಂಡ್ ಸನ್ನಿ ಬಾಡಿ ವಾಶು ಇದೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ಸನ್ನಿ ನೇಲ್ ಕಟ್ಟರು, ಪೆನ್ಸಿಲು ಆ್ಯಂಡ್ ಸನ್ನಿ ವಾಚಸ್ಸು ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ಆ್ಯಂಡ್ ಇಲ್ಲಿ ಮೇನ್ ಸನ್ನಿ ಐಟಮ್ಸ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ಕೆಳಗಡೆ ಸನ್ನಿ ಬುಕ್ಸ್ ಇಟ್ಟಿದ್ದೀನಿ. ಇದು ಬಂದುಬಿಟ್ರೆ ಮೇನ್ ನನಗೆ ತುಂಬ ಹೆಲ್ಪ್ ಅಂತಲೇ ಹೇಳ್ಬೋದು. ಬಟ್ಟೆಗಳು, ವಾಶ್ ಮಾಡೋ ಬಟ್ಟೆಗಳು ಹಾಕಿಟ್ಟಿದ್ದೀನಿ. ಇಷ್ಟು ಬಂದರೆ ಈ ಕಡೆ ರೂಮಲ್ಲಿ ನೋಡಿ, ಇಲ್ಲಿ ಕೂಡ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ನಾವು ರೀಸೆಂಟಾಗಿ ಒಂದು ಬೆಡ್ ತೊಗೊಂಡ್ವಲ್ವ, ಅದು ಕೆಳ ಬೆಡ್ನ ಈ ಥರ ಇಟ್ಬಿಟ್ಟಿದ್ದೀವಿ, ವೇಸ್ಟ್ ಆಗಬಾರ್ದು, ಯಾರಾದರೂ ಬಂದರೆ ಇಲ್ಲಿ ಹಾಕ್ಕೊಂಡು ಮಲ್ಕೊತಾರೆ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಬೆಳಕು ಕಡಿಮೆ ಆಗಿದೆ, ಪರವಾಗಿಲ್ಲ ಅಂದರೂ ಈ ಕಡೆ ಪಾರ್ಟ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಹಿಂದ್ಗಡೆ ಬಂದುಬಿಟ್ರೆ ಈ ಥರ ನೋಡಿ ಏನು ನಮ್ಮ ಮನೆಯವ್ರದ್ದು ಏನಾದರೂ ಐಟಮ್ಸ್ ಇದ್ದರೆ ಹಾಕಿರ್ತಾರೆ. ಇನ್ನು ಕೆಳಗಡೆ ಬಂದುಬಿಟ್ರೆ ಒಂದು ಮನೆ ಒರೆಸೋದು ಇಟ್ಟಿದ್ದೀವಿ. ಇದು ಹೊರಗಡೆ ಒರೆಸೋಕ್ಕೆ, ಅದು ಒಳಗಡೆ ಒರೆಸೋಕ್ಕಂತ ಎರಡು ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕುಂಡ್ಲಗಳಿದ್ದಾವೆ, ಯೂಸ್ ಮಾಡಬೇಕು, ಇನ್ನೂ ಗೊತ್ತಿಲ್ಲ ಏನಂತೇಳಿ. ಆ್ಯಂಡ್ ಇಷ್ಟು ನಮ್ಮ ಮನೆಯ ಒಂದು ಹೋಮ್ ಟೂರ್ ನೋಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.